ಆಕಿ ನಮ್ಮ ಗೌರವ್ಗ ಬೈಕೊಂತ ಇದಕ್ಕ ಒಳಗ ಕೊನೆಗ ಕರ್ಕೊಂಡು ಹೋಗ್ತಿದ್ದ ಆಕಾಶ್ಮಿ ಮಗ. ಈಕಿ ನೋಡಿದ್ರೆ ನಮ್ಮ ನಾಗಿ ಏನಿಲ್ಲ ಬಿಡ್ಬೆ ಹಂಗ ಮಾತಾಡಕತ್ತಿದ್ರ ಅಂತ ಏನ್ ನಡ್ಸಿವ ಇವ ಏನು ಒಂದು ಗೊತ್ತಾಗವಲ್ವ ಇವ ಏನೈತೆ ಏನ ಅಕ್ಕಿ ಕತಿ ಮಗ ಮನಿಗೆ ಬಂದ ಅಂತಂದ ನಾನು ಒಂದಿಟ ಸಂತಾಸ ಪಟ್ರ ಮತ್ತೇನ ಇವ ಇವ್ಕರ್ದೆ ಸರೋಜಕ್ಕ ಮಲ್ಲವ್ವ ತಾವ್ ಹೋಗಿ ಕುಂತಾಳ ಇವ ಒಳಗಿರ್ತಾಳ ಅಂತಂದ ಬಂದ್ರ ಹೊರಗ ಕುಂತತಿಲ್ಲ ಇವ ಗಟ್ಟೋದ ಇಸ್ಕೊಂತಂಗ ಕರಿ ನೋಡೋಣ ಏನಂತಾಳ ಹೊಳ್ಳಿ ರೊಕ್ಕ ಕೊಡ್ರಿ ಬಿಟ್ಟಾರ ನನ್ನ ಮಗ ನನ್ನ ಮನಿಗೆ ಬಂದಾನ ನೀವು ಪಿಲ್ಲೇನ್ ಮಾಡೋದು ಬೇಡ ಅದ ಮಾಡೋದು ಬೇಡ ಇದನ್ ಮಾಡೋದು ಬೇಡ ರೊಕ್ಕ ಕೊಡ್ರಿ ಅಂತಂದ ಅಂತಾಳ ಮತ್ತೇನಂತಾಳ ಹಂಗಂತಾಳ ಅಂದೆ ನೋಡಂತ ಕೇಳ ಕರಿ ಮಲ್ಲಮ್ಮ 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 ಯಾದಪ್ಪ ಅದ ಆಕಾಶ್ವಿ ಯಾದದ ಯಮ್ಮ ಮಲ್ಲಮ್ಮ ಅಂತ ನನ್ಬೇಕಿಲ್ಲ ಅದ್ರಾಗ ಹಾಡು ಹೇಳಕತ್ತ ನೋಡ ಇವ ಏನು ನಾಟಕ ಪರಿಚಯ ಮಾಡ್ತಿದ್ದವ ಇವ ನಮ್ಮೂರಾಗಂತ ಮಿಚ್ಚಿ ನಿಂತು ಬಿಟ್ಟವ ನಾಟಕ ಮಾಡಾಕವ ಯಾವ್ದದ ಆಕಾಶ್ವಿ ಮರಿದೆ ತಣ್ಣಗ ನೀನೇ ತಿಂಡಿ ಬಿಸಿ ಇದ್ದಂಗ ನೋಡಿ ಸರೋಜಕ್ಕ ಕರಿ ಅಂತನ್ನ ಅಂತಾನೆ ಮತ್ ನಾಟಕ ಮಾಡ್ತಾ ಅದ್ರಾಗ ಕರಿದ್ರಾಗ ಈಗ ನೋಡ ಬರಬರಿ ಬಯಸ್ಕೊಂಡಿಲ್ಲ ತಣ್ಣಗಿರ ನೀನೆ ನನಗೆ ಬೈದ್ರ ನಿನಗಂತ ಹಾಲು ಕುಡ್ದಂಗ ಸಂತೋಷ ಕಂದೋ ನೀನು ಕರಿ ಅಂತ ಹೇಳೋದಕ್ಕೆ ತಾನ ಮತ್ತೀಗ ನಾಟಕ ಮಾಡ್ತಾ ಕರಿ ನೀನ ಕರ್ಕೊ ಹೋಗು ಮಲ್ಲಮ್ಮ ಮಲ್ಲಮ್ಮ ಯಾವ್ದದ ಇವ್ರ ಇಬ್ರ ಪಳಿಂಕ್ರೆ ಬಾರಿ ಬಾಳ ದಿನಕ್ಕ ಬಂದ್ರಿ ಮನೆ ಕಡೆ ಬರ್ರಿ ತವರೇ ಬಿಸಿಲೈತಿ ಮತ್ತ ಕರಕ್ಲಾಗಿ ಸುಟ್ಟ ಬರ್ರಿ ಆಯ್ತಾ ಬರ್ರಿ ತಂಗಮ್ಮ ತಂಗಮ್ಮ ಸಲ್ಕಿ ಅಂತ ಹಲ್ಲಕ್ಕಿ ತಂಗಮ್ಮ ಬಾರ ಇವ ಬಾ ಆಯ್ತಾ ಕೂತೋವ ಸರೋಜಿ ಬರ್ರಿ ಇವ ಬಿಸಿಲೈತಿ ಬರ್ರಿ ಯಾಕ ಬಿಸ್ಲಾ ನಿಂತೆ ಬಿಸ್ಲಾಗ ಓಟ್ ಕರೋಗ ಇಲ್ಲಣಾಗಿರ್ ಮತ್ತ ಬರ್ರಿ ಕೂತೋ ಬರ್ರಿ ಏನಪ್ಪ ಏನ ವೈಭೋಗ ಏನು ಸ್ವಾಗತ ಸ್ವಾಗತ ಕೊಡ್ತು ತಡಿ ನಿನಗೆ ಕೂತು ಒಂದೀಟ ಕೂತ್ವ ಬರೋಬ್ಬರಿ ಸ್ವಾಗತ ಮಾಡ್ತಾ ಏನ್ವಾ ಮಲ್ಲಮ್ಮ ಏನ್ ಬಿಡುವ ಪುಲ್ಲ ಚಾನ್ಸ್ ಹೊಡೆದು ಬಿಟ್ಟಿದಿ ಗೌಡ್ರ ಮನೆಗೆ ಬಂದಾರ ಏನೇನ ಮನಿ ಹೆಂಗ ತುಂಬಿ ತುಳ್ಕೊಬೇಕು ಅಂತಂದ ತುಳ್ಕಾಕತ್ತಿದತಿ ಹೌದಲ್ಲ ಮಲ್ಲಮ್ಮ ಬಾರಿ ಕೆಲಸ ಮಾಡಿ ಓಲ್ ಗುಡಿಸಿ ದಬ್ಬಾಕಿ ನೋಡ ಇಬ್ರೆ ಬಂದಾರ ಗೌಡ್ರು ಬಂದಾರಂತೆ ಮನಿ ತಾಳ್ಕೊಬೇಕಂತಂದ ತುಳ್ಕಾಕತ್ತತಿ ಅಂತಂದ ಅಲ್ಲೇ ರೊಕ್ಕ ಇಸ್ಕೊಂಡು ಹೋದರ್ ತಗೋ ಹೋದ್ರಿ ಅಯ್ಯಯ್ಯ ಮತ್ತೆ ಗೌಡ್ರೇನ್ ಹಂಗ ಬಂದಾರ ಅನ್ಕೊಂಡಿರ ನೀನು ಸಿಡ್ಕೊಂಡು ಹೋಗ್ಲಿ ನಿನ್ಗೆ ಅಲ್ಲೇ ಕೆಲಸ ನಮ್ದು ಹಂಗ ನಡೆದಿತ್ತೆ ಅದಕ್ಕೆ ಗೌಡ್ರ ಮನೆಗೆ ಬಂದಾರ ಇಲ್ಲ ಅಂದಿದ್ರೆ ಅಲ್ಲೇ ಇರ್ತಿದ್ರು ಗೊತ್ತಾಕಿದ್ ನಿನ್ಗೆ ಹೋಗ್ಲಿ ಪಾಪ ಮುದಿಕೆ 2,000 ಕೊಟ್ಟತಿ ಹೆಂಗನ ಮಾಡಿ ನಮ್ದು ಡೀಲ್ ಮುಗಿಸಿ ಗೌಡ್ರನ ಮನೆಗೆ ಕಳ್ಸಿದ್ರತ ಅಂತಂದ ನಾವು ಅಂದ್ರೆ ನೋಡ್ತೀಯ ನಮಗ ಅಂತ ನೋಡ ಈಕಿ ಕಲಮ್ಮ ಮಲ್ಲವ್ವ ಹೋದ್ ಬಿಡ ನೀನು ಬರೀ ಗಟ್ಟ ಒಣಗಿತ್ತಿ ನೀನೆ ಹೋಗೋನು ತಾಳೆ ಸರೋಜಕ್ಕ ಏನು ಕೆಲಸನ ಮಾಡಿಲ್ಲ ಮಲ್ಲವನ ಹತ್ರ ನೋಡ್ತೀಯ ಹಿಂಗ ಬುಲುಡಪ್ಪ ತಗೊಳತಾಳ ಏನ ನೀವು ಗೌಡಿಯನ್ನ ಮನೆ ಕಳ್ಸಿರ ಏನಂತ ಹೇಳಿ ಕಳ್ಸಿದ್ರಲ್ಲಿ ಏನ್ ಹೇಳ್ತೇವಿ ಹಿಂಗ ಬುದ್ಧಿಗೇನ ಹೇಳಿದ್ರಿ ಗೌಡ್ರ ಪಾಪ ನೀವು ಒಬ್ರ ಎಷ್ಟು ದಿನ ಇರ್ತೀರಿ ಯಾವಾಗಿದ್ರು ಹೋಗಿ ನೀವು ಮಂತ್ಯಂದಾಗಲ್ಲ ಇವಾಗ ಇದು ಏನದ ಕುಟುಂಬದಾಗ ಹೋದಲ್ಲ ಕಲಮ್ಮ ಕುಟುಂಬದಾಗ ಬಂದು ಸೇರಾರ ನೀವು ಇಲ್ಲೇ ಒಬ್ರ ಯಾಕೆ ಅರ್ಧ ಜೀವನ ಕಳಿತೀರಿ ಗೌಡ್ರೆ ಹಂಗ ಹಿಂಗ ಅಂತಂದ ಜಾಗವ ಹೇಳಿದೆ ಪುರಾಣನ ಹರಿಕತಿನ ಎಲ್ಲ ಹೇಳ್ತಾ ಹೇಳಿ ಬೆಳಗಾಗದ್ರಾಗ ಗೌಡ್ರಿಗೆ ಜ್ಞಾನೋದಯನ ಆಗ್ಬಿಡ್ತ ಬೇನ್ಗಿಡದ ಕೆಳಗ ಅಲ್ಲೇ ಸಾಲಿ ಮುಂದೆ ಬೇನ್ಗಿಡ ಐತಲ್ಲವೇ ಅಲ್ಲೇ ಜ್ಞಾನೋದಯ ಆತ ಅವ್ರಿಗೆ ಗೌಡ್ರಿಗೆ ಗೌಡ್ರಿಗೆ ಮತ್ತ ಅವಾಗ ಬುದ್ಧಿ ಬಂತ ನೀನ ಬೇನ್ ಗಿಡದ ಕೆಳಗ ಅವ್ರಿಗೆ ಜ್ಞಾನೋದಯ ಆತ ಗೌಡ್ರಿಗೆ ಮತ್ತೆ ಗೌಡ್ರಿಗೆ ಜ್ಞಾನೋದಯ ಆಗಕ್ಕ ಯಾರು ಕಾರಣ ಯಾರು ಅನ್ಕೊಂಡಿದಿ ನಾನೇ ಮತ್ತೆ ಮತ್ತ ನಮ್ಗ ಅಂತ ನೋಡ ಮುದುಕಿ ಗೌಡ್ರಿಗೆ ಬೇನ್ ಗಿಡದ ಕೆಳಗ ಜ್ಞಾನೋದಯ ಆತಂತ ಒಳ್ಳೆ ಈಕಿ ನಾಟಕ ಮಾಡೋದ್ರಾಗ ನಂಬರ್ 1 ಅದ ನೋಡ ಸರೋಜಕ್ಕ ನೋಡತ್ತಾಗ ಅದೇ ಮುದುಕಿ ನಂಬ್ತತಿ ಅಂತಂದೆಲ್ಲ ಹೆಂಗ್ ಊತಾಳ ನೋಡ ಕಿವಿಗೆ ಏನ ನೀವೇ ಬುದ್ಧಿಗೆನ ಹೇಳಿ ಕಳ್ಸಿದ್ರ ಹಂಗಂದ್ರೆ ಅವ ಬುದ್ಧಿಗೆನ ಹೇಳಿ ಕಳ್ಸಿದ್ರ ಸಿಟಿಲೆ ಬಂದ ಹೆಂಗ ಇರ್ತಿದ್ದ ಮನ್ಯಾಗ ಯಾಕೋ ಅಲ್ಲಿಂದ ಬಂದೆ ಹಿಂಗ ಹೇಳ್ಕೊಂತ ಬಂದೆ ನಂದು ತಪ್ಪಾಗೈತಿ ಹಂಗ ಹಿಂಗ ಅಂತಂದು ಹೇಳಿ ಕಾಲು ಬಿದ್ದೆ ಮಾತಾಡಿದ್ವ ಹಂಗ ಹೇಳ ಅದನ್ನ ಹೇಳಿ ಸರೋಜಿ ನೀನು ಯಾವನಲ್ಲಿ ಗೌಡ್ರ ಹತ್ಕೊಂತ ಬಂದ ಇದೇ ಮ್ಯಾಟರ್ ಗೊತ್ತಿರಲ್ಲಪ್ಪ ನನಗೆ ಗೌಡ್ರ ಹತ್ಕೊಂತ ಬಂದ್ರ ಹೋಗೋ ನೋನ ತಗ ಈ ಮ್ಯಾಟರ್ ಗೊತ್ತಿರಲ್ಲಪ್ಪ ನನಗೆ
ಗೌಡ್ರಿ ಯಾಕೆ ತೊಗೊಂತ ಬಂದ್ರೆ ಮಲ್ಲವನ್ ಕಾಲು ಯಾಕೆ ಬಿದ್ರಿ ಏನವ ಇವ ಅಂದ್ರೆ ಕಲಾವತಿ ಕೈ ಕೊಟ್ಟಾಳ. ಕೈ ಕೊಟ್ಟಿರ್ಕ ಡಿ ಸೋಜಾನ ಬುಟ್ಟಿಗೆ ಹಾಕೊಳಕ ನೋಡಕತ್ತಾಕಿ. ಸರೋಜಕ ಈಗ ನನಗೆ ಹೊಳಿತೈತೆ ಅಲ್ಲಿಗೆ. ಇದು ಹೆಂಗ ಗೊತ್ತಾನೆ ಗೌಡ್ರಿಗೆ ಕೈ ಕೊಟ್ಟಾಳ. ಡಿ ಸೋಜಾಂದ ಕೈ ಹಿಡ್ಕೊಳಕ ಪ್ಲಾನ್ ಮಾಡಕತ್ತ. ಅಷ್ಟ ಇದೆ ಮೆಟ್ರೋ ಇಲ್ಲಿಗೆ ಕ್ಲೋಸ್ ಆಗ್ತದೆ. ಅರ್ಧ ಆತನ ಒಂದಿಟೆ ಹಂಗಂದೆ. ಹಂಗಾದ್ರ ಅಲ್ಲ ಕಲಮ್ಮ ಗೌಡ್ ಕೂಟ ನ್ಯಾಡಕ ಒಂದು ಕಾರಣ ಬೇಕಲ್ಲ. ಬಿಟ್ಟಾರೆ ಏನು ಕುಚ್ಚು ಕುಚ್ಚು ನಡ್ಸಿರಿ. ನಾನು ನನ್ನ ಮಗ ಬಂದಾನ ಅಂತಂದ ನಾನು ಖುಷಿಯಿಂದ ಕುಂಡ್ಯಾಗ ಹಾಕೊಂಡು ಕುಂತ್ರೆ ನಿಮ್ದು ಏನಿಲ್ಲ ಕುಚ್ಚು 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 ಕುಚ್ಚು. ಏನಿಲ್ಲ ಹೇಳಕಲ್ಲಮ್ಮ ಏನಾದ್ರೆ ಅದ ಪತ್ರ ಪತ್ರದ ನೆಕ್ಲೇಸ್ ನಕಲಿದೆ. ಇವ ಅದರಿಂದ ಗೌಡ್ರ ಕಲಾವತಿ ದೂರ ಅದ ನೋಡ. ಆಗ ಶಿಡ್ ನೋಡಿತಕ್ಕಿ ಕಲಾವತಿಗೆ. ಹಿಂಗಾಗಿ ಗೌಡ್ರನ್ನ ದೂರ ಮಾಡ್ಕೊಂತ ಬಂದೆ. ಇಲ್ಲಿಗೆ ತಂದ ನಿಲ್ಸಿಲ್ಲ ಅವ್ರನ್ನ. ಹೌದಾ ಹಂಗಂದ್ರ ಡಿ ಸೋಜಾಂದ ಪಿಲಿಯನ್ನ ಬಿಟ್ಬಿಡನ್ನ ಸುಮ್ಮನೆ ತಗ. ಯವ್ವ ಈ ಕೆಟ್ಟ ಜಾಗದಾಗ ಅಂಗಿ ಹಾಕೊಂಡೆ ಬೂಟ್ ಹಾಕೊಂಡೆ ತಲೆ ಮ್ಯಾಗ ಕೇಪ್ ಹಾಕೊಂಡೆ ಕಣ್ಣಿಗೆ ಕೂಲಿಂದ ಗಿಲಾಸ್ ಹಾಕೊಂಡೆ ಇವಾತಾಗ ನನಗಂತ ಆಗ ಬಂದು ಬಿಡ ಇವ ಸಿಕ್ಕಿನ ಕಲಮ್ಮ. ಏನ್ ಮಾಡೋಣ ಈಗ? ಬೇಡ ಸಾಕಿಗೆ ಕಲಾವತಿಗೆ ಬುದ್ಧಿ ಕಲಸಾಕಂತಂದೆ ಡಿ ಸೋಜಾ ಬಂದಾನ ಅಂತಂದೆ ಆಕಿಗೆ ಗೊತ್ತಾಗ್ಬೇಕ. ಈಗ ನೀನು ಹಂಗ ಅರ್ಧಕ್ಕೆ ಬಿಟ್ಟು ಹೋದೆ ಅಂದ್ರಕ್ಕೆ ಮತ್ತೆ ಊರನ್ನ ಎಷ್ಟು ಮಂದಿ ಮನಿ ಮುರಿದ ದೀಪ ದಬ್ಬಾಕ್ತಾಳ ಏನ. ಅದಕ್ಕೆ ಬರಬ್ಬರಿ ಬುದ್ಧಿ ಕಲಿಸ್ಬೇಕಂತಂದೆ ನಮ್ಮ ಡಿ ಸೋಜಾ ಬಂದಾನ ಅಂತಂದ ಆಕಿಗೆ ಗೊತ್ತಾಗ್ಬೇಕ. ಅಲ್ಲಿ ತನ ನೀ ಸುಮ್ಮನೆ ಇರೇ ಸಹಜಕ. ಆಗಾಗ ಒಂದು ಇಟೀಟ ಹಾಕೊಂಡ ಬಂದ ಹಿಂಗ ಬುರ್ಗನ ಬಂದಕ್ಕೆ ಬುರ್ಗನ ಹೋಗ. ಮತ್ತೆ ಮನೆಗೆ ಹೋಗಿ ಕಳ್ದು ಹೋಗದೆ ಸೀರೆ ಉಟ್ಕೊಂಡಕ್ಕೆ ಜೋಗಿಯಾಗ ಆರಾಮನ ಬಿದ್ದ ಅಲ್ಲೇ ಓಡಾಡೆ ಗಾಳಿ ಬರ್ತೈತಲ್ಲ ಅಲ್ಲಿ. ಹೆಂಗಂದ್ರೆ ಸರೋಜಕ ಹಂಗಂತೀಯ. ಮತ್ತೆ ಈಗ ನಮ್ಗೆ ರೊಕ್ಕ ಕೊಡೋರು ಯಾರವ? ಡಿ ಸೋಜಾಂದ ಹಿಂಗ ಪಾತ್ರ ಮಾಡಾಕತ್ತೀವಿ. ಇವ ಮಲ್ಲವನ ಹತ್ರ ಹೇಳ ಹಿಂಗ ನಡ್ಸಾಕತ್ತೇವ. ಮತ್ತೆ ಗೌಡ್ರನ್ನ ಹಾದಿ ತಪ್ಸೋದಕ್ಕಿದೆ ಬರೋಬ್ಬರಿ ಬಾವಿ ತೋಡಿ ಗುಂಡಾಗ ಕೆಡಾಕತ್ತೀವಿ ಮಲ್ಲವ. ಮತ್ತೆ ಹಿಂಗಿಂಗ ಇನ್ನೊಂದು 2,000 ಇದ್ರೆ ಕಡೆ ತಾಳ ಇವ ಮಲ್ಲವ ಅಂತಂದೆ. ಈಕಿನ ಸರೋಜಕ್ಕ ಕೇಳ್ತೀನಿ. ಕೇಳಿ ಚಪ್ಪಲ್ ತೊಗೊಂಡ ಮಾರ್ಗಿ ಹೊಡ್ಸ್ಕೊಂತೀನಿ ತಣಿಗಿರ ತಗ. ಇವ ಮಲ್ಲಮ್ಮ ಏನ್ ಬಿಡುವ ಮಗ ಅಂತ ಮನೆಗೆ ಬಂದ ನಿನಗಂತ ಆಕಾಶ ಹಿಂಗ ಎಡಗೈಯಾಗ ಸಿಗಾಕತ್ತೇನ ಹಾರ್ಯಾರು ಹಿಡಿತೀನೇನ. ಮತ್ತೇನು ಸಮಾಚಾರ? ಅಲ್ಲ ಖುಷಿಗೆ ಒಂದು 2,000 ಕೊಟ್ಟದ ಕೂಡ ನಮ್ಗೆ. ಇಷ್ಟೆಲ್ಲ ಕಷ್ಟಪಟ್ಟೇವಿ ಮತ್ತೆ ಖುಷಿಗೆ ಒಂದು 2,000 ಕೊಡಬೇ ಮಲ್ಲಮ್ಮ. ಇವ ಏನ್ ಮಾಡಿರಿ, ಏನ್ ಗನಂದಾರಿ ಕೆಲಸ ಮಾಡಿರಿ ಅಂತಂದೆ ನಾನು ನಿಮ್ಗೆ 2,000 ಕೊಡ್ಬೇಕಲೇ. ಅಲ್ಲ ಮನೆ ಅವತ್ತ 2,000 ಇಸ್ಕೊಂಡು ಹೋಗಿ ಬಮಟಾ ಬಜೆ ಕೊಟ್ಟು ನಮ್ಗೆ ಇಲ್ಲೇ ಕುಂದ್ರಿ ನೀನ ಮಲ್ಲವ ಚರ್ಗಿ ಹಿಡ್ಕೊಂಡು ಅಂತಂದು ಕುಂದಿರ್ಸಿ ನಾನು ಹೋದ್ರಿ. ಹೋದಾರ ಹೊಳ್ಳಿ ಇವತ್ತು ಬಂದಿರಿ ಅಂದ್ರೆ ಲೆಕ್ಕ ಹಾಕ್ರಿ ನೀವು. ಏನ್ ಮಾಡಿರ್ಲಿ ನೀವು ಅಂತ ಕೆಲ್ಸಾನ? ಹೋಗೋ ನೋಡ ತಗ. ಸರೋಜಕ್ಕ ನಾವು ಇಷ್ಟು ದಿನ ಮಾಡಿದ ಹೊಳ್ಯಾಗ ಹುಂಚಿ ಹಣ್ಣ ಗಸ ತೀಕಿ ತೊಳ್ದಂಗ ಆತ ಬಿಡ. ಬರಬ್ರಿ ಹುಂಚಿ ಹಣ್ಣ ಹಿಂಡ್ದಂಗ ಆತ ಹೊಳ್ಯಾಗ. ನೋಡ ಮಲ್ಲಮ್ಮ ಎಂತ ಮಾತ ಹಂಗ ನನಗರ ಎದಿಗೆ ಚೂಚದಂಗ ಆತವ. ಇವ ಚಾಕುದ್ಲೆ ಚಾಕು ಹೋಲ್ ಬಿಡ. ಈಗ ಚಾಕು ಏನಿಲ್ಲ ಇದು ಮನ್ಯಾಗ ಉಳ್ಳ ಏನದೆ ಉಳ್ಳಾಗಡಿ ಹೆಚ್ಚಾಕ ಕುಡ್ಗೋಲೆ ಕುಡ್ಗೋಲಿಲೆ ಎದಿಗೆ ಕಾಚಕ್ ಅಂತಂದ ಚೂಚದಂಗ ಆತವ. ಇವ ಮಲ್ಲಮ್ಮನ ಮಾತ ಏನ್ ಮಾಡ್ಬೇಕೇನ ಅಂತಂದ ತಳ್ಕೊಂಡ ಇವ ಬೇರೆ ಯಾರು ಆಗಿದ್ರೆ ಕಚಕ್ ಅಂತಂದ ಚುಚ್ಚಿದ್ ಗುಟ್ಲೆ ಇಲ್ಲೇ ಸತ್ತ ಹಾಕಿದ್ರ ಏನ ಹಂಗ ಮಾತಾಡಿಲ್ವ ಇವ ಮಲ್ಲಮ್ಮ. ಇವ ಈಕಿರ ಮಾತಾಡ್ತಾವ ಬಾಯಿ ಬಡಿಕಿ ಕಲ್ಲಿ ಕಟೀದೇನಾರ ಆಗಿದ್ರ ಬಾಯಿ ಇಷ್ಟತಿ ಸಿಡಿದ ಚೂರ್ ಹಾಕಿತ್ತು ನೋಡ. ಹೊಲ್ ಬಿಡುವ ಇವ ಮಲ್ಲಮ್ಮ ಹೊಲ್ ಬಿಡು. ಈಗೇನ್ವ ಒಂದ್ 2,000 ಕೊಡ್ತೀನ ಇಲ್ಲ ಹೇಳ. ಮಗ ಬಂದಿದ್ ಖುಷಿಗೆ 2,000 ಕೊಡ ಇವ. ನಾವು ಒಂದೊಂದು ಸೀರೆ ತಗೊಂತೀವಿ. ಅವ ಈಗ ಊರ್ ಕಡೆ ಬಂದವಲ್ಲ ಇವ ಅಲ್ಲೇ ಫೋನ್ಯಾಗ ನೋಡಿದ್ರೆ ಟಿವ್ಯಾಗ ನೋಡಿದ್ರೆ ಮದ್ವೆಯಾಗ ನೋಡಿದ್ರೆ ಇವ ಕಣ್ಣಿನು ಅವ ಸೀರೆ ಉಟ್ಕೊಂಡು ನಿಂತು ಬಿಟ್ಟವ. ಇವ ಎಲ್ಲವ ಹಾಡ್ನಾಗ ಪಾಡ್ನಾಗ ಹಿಂಗ ಬೆಳಗಾರ ಹೋಗಿರ್ತಾನ. ಬಾರೆ ಬೆಳಗಾರ ಅಂತಂದೆ ಅವ ಕಣ್ಣಿನು ಸೀರೆ ಉಟ್ಕೊಂಡು ನಿಂತು ಬಿಟ್ಟವ. ಇವ ಎಲ್ಲ ಏನ ಅಂತಾರವ ಇವ ಅವ್ರ ಹೆಸರ ನೆನಪ ಬರುವಂತ ನನಗ ಬಾಯಾಗ ಅಂತ. 1-2 ಸೀರೆ ತಗೊಂತೀವಿ ಕೊಡಬೇ ಮಲ್ಲಮ್ಮ. ಗೌಡ್ರು ಬಂದಿದ್ದ ಖುಷಿಗೆ ಕೊಡೆ ನಿಮ್ಗೇನ ರೊಕ್ಕ ಹಂಗ ಕುಂತರ್ ತಿಂದ್ರೆ ಕರ್ಗಂಗಿಲ್ಲ. ಕೊಡ 1,200 ಕೊಡ. ಹಂಗ್ಯಾಕೆ ಮಾಡ್ತೀವಿ? ಗೌಡ್ರನ್ನ ಮತ್ತೆ ಮನೆಗೆ ಕರ್ಕೊಂಬಂದೇವಿ. ಆವಾಗ ಹೇಳಿದ್ದೆ ಗೌಡ್ಯನ ಮನೆಗೆ ಕರ್ಕೊಂಬಂದ್ರ ಏನ್ ಕೇಳಿದ್ರು ಕೊಡ್ತೇವಿ ಅಂತಂದು ಹೇಳಿ ಈಗ ನೋಡಿದ್ರೆ ಹಿಂಗ ನಕತಿಯಲ್ಲ ಬೇ ಮಲ್ಲಮ್ಮ. ಕೊಡ ಹಂಗ್ಯಾಕೆ ಮಾಡ್ತೀವಿ ಕೊಡಬೇ. ಹೌದೌದ ಕೊಡಬೇ ಮಲ್ಲಮ್ಮ. ಅವನವಲ್ಲೇ ಶನಿದೇವ್ರ ಗಂಟು ಬಿದ್ದಂಗ ಬಿದ್ದು ನೋಡುವ 2 ಗಂಟು ಬಿದ್ದುವ. ಗೌಡ ಎದಕ್ ಬಂದಾನ ಮನೆಗೆ ಏನ್ ಹಾಕಿಕತ್ತಿನ ಇವೆರಡು ಹೇಳಕತ್ವ. ನಾವ ಕರ್ಸೇವಿ ನಾವ ಹೇಳೇವಿ ನಾವ ಬುದ್ಧಿಗಾನ ಹೇಳೇವಿ. ಗೌಡ್ರಿಗೆ ಬೇನ್ ಗಿಡದ ಬುಡ್ದಾಗ ಜ್ಞಾನೋದಯ ಆತ ಅಂತಂದ ಹೇಳಕತ್ತವ 2.
ಏನೈತೆ ಏನು ಹಾಕಿಕತಿ ಗೋಣಿ ಹಾಕಿ ಹೇಳ್ಬಿಟ್ಲೆ ದಳ 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 ಕಣ್ಣೀರು ಹಾಕದವನ ರಮ್ಮನ ಕಾಲಿಗೆ ಬಿದ್ದ ಇವು ನೋಡಿದ್ರ ಹಿಂಗ ಅನ್ನಕತ್ತಾವ ಏನ್ ಮಾಡದೆ ಮತ್ತೆ ಕೊಡ್ತಾನಂತವ್ರೇವ ನಾಳೆ ಸಂಜೆ ಮುಂದೆ ಕೊಡ್ತಾನಂತ ಸರೋಜಿ ಕಲವೆ ನಾಳೆ ಸಂಜೆ ಮುಂದೆ ಕೊಡ್ತಾನಂತವ್ರೇವ ಈಗ ಇವತ್ತ ಮಂಗಳವಾರ ರೊಕ್ಕ ಹೊರಗೆ ಕೊಡಂಗಿಲ್ವ ಇವ ನಾವು ಅದಕ್ಕೆ ನಾಳೆ ಸಂಜೆ ಮುಂದೆ ಬಂದೇವ ಇರ್ರಿ ಇದು ರೊಕ್ಕದಕ್ಕಿಂತ ಒಂದು ಎರಡು ಪಡಿ ನಿಂಗೊಂದು ಎರಡು ಪಡಿ ಯಾಕೊಂದು ಎರಡು ಪಡಿ ಜೋಳ ಕೊಟ್ಟು ಬಿಡ್ತಾನೆ ರೊಕ್ಕ ಏನ ಇವ ರೊಕ್ಕ ಇಲ್ಲ ಎರಡು ಪಡಿ ಜೋಳ ಕೊಡ್ತಂತ ಏಕಿನ ಯಾಕಲ್ಲವ ಯಾವ ಜೋಳ ಇದಕ್ಕೆ ನಮ್ಮನ್ಯಾಗ ಜಾಗ ಚೀಲ್ ಅದಾವ ಜೋಳ ತೊಗೊಂಡೋಗಿ ಏನು ಮಾಡೋಣ ಅಂದಿ ಅವು ಎರಡೆರಡು ಪಡಿ ಒಂದೊಂದು ಕ್ವಿಂಟಲ್ ಅಲ್ಲ ಕೊಟ್ಟಾಕೆಲ್ಲ ಎರಡೆರಡು ಪಡಿ ತೊಗೊಂಡು ಏನು ಮಾಡಕ್ಕೆ ಹೋಗೋಣ ಬೇಡ ರೊಕ್ಕನ ಕೊಡು ಹೌದೌದು ಎರಡೆರಡು ಪಡಿ ಜೋಳ ತೊಗೊಂಡೋಗಿ ಏನು ಮಾಡೋಣ 15 ದಿನಕ್ಕೆ ಒಟ್ಟು ಹಿಟ್ಟು ಹಾಕಿ ರೊಟ್ಟಿ ಮಾಡಿ ಬರೋದು ತಿಂದ್ರೆ 15 ದಿನದಾಗ ಗುಳುಮ್ ಗುಟ್ಟಕ್ಕೆ 2 ಪಡಿ ಕೊಡಂಗಿದ್ರೆ ಒಂದು ಕ್ವಿಂಟಲ್ ಕೊಡ ಆಕೆ ಕಲ್ಲಮ್ಮಗೆ ಒಂದು ಕ್ವಿಂಟಲ್ ಕೊಡ ನನಗೊಂದು ಕ್ವಿಂಟಲ್ ಕೊಡ ಯಾಕೆ ಬಂದ್ಬಿಡ್ರಿ ಕ್ವಿಂಟಲ್ ಅಂತ ಹೋಗ ಆಕೆ ಸುಬ್ಬಿ 6,000 ಕ್ವಿಂಟಲ್ ಅದಾವು ನಿನಗೊಂದು 6,000 ಆಕೆ ಒಂದು 6,000 ಕೊಟ್ಟೆ ನಾ ಇಲ್ಲೇ ಒಂದು ತಾಟ್ ತೊಗೊಂಡೆ ಡಣಲ್ 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 ಅನ್ಕೊಂತ ಚೀಲಾಡ್ಕೊಂಡು ಹೋಗ್ಕೊಂಡು ಜೋಳಿಗೆ ಹಾಕೊಂಡು ಕೊಡ್ರಿ ಜೋಳ ಕೊಡ್ರಿ ಆಕಿ ಕೊಡ್ರಿ ಜೋಳ ಕೊಡ್ರಿ ಆಕಿ ಕೊಡ್ರಿ ಅಂತಂದೆ ಅಯ್ಯಯ್ಯ ಸುಬ್ಬ್ಯಾರಿ ಇವ್ರೆ ಅಯ್ಯಯ್ಯ ಮತ್ತೆ ಎರಡು ನೀನು ಅಂತೀಯಲ್ಲ ಇವ ನೀನೆ ಮತ್ತೆ ರೊಕ್ಕ ಕೊಡು ಅಂತ ನಾ ಅಂತೀವಿ ಜೋಳ ಕೊಡ್ತಿದ್ಯಾ ಅಂತ ನೀ ಅಂತಿದ್ದಿ ಏನು ಬಿಡುವ ಮಗ ಬಂದಿಂದ ಮುಗುಲು ಎಡಗೆ ಏನಾಗೈತೆ ಏನೋ ನಿನಗೆ ಮತ್ತೆ ಏನು ಅನ್ಕೊಂಡಿ ನಾವಂದ್ರೆ ಗೊತ್ತೈತಿ ಏನ ಸರೋಜಕ್ಕ ಆಕಿ ಏನೇವ ಆಕಿ ಗೊರಕಾಯಲ್ಲಿ ಹೊರಗೆ ಬರಲ್ಲ ಇವ ಗೌಡ್ರಿ ಏನಾರ ಒಳಗೆ ಗೊರಕ ಏನು ಬಿಡುವ ಬಂದೆ ಮಾತಾಡಕತ್ರಿ ಅಲ್ಲಿ ಹೊರಗೆ ಬರುವಲ್ರಿ ಏನು ಪೂಲ ಬೂಜಿ ಆಗಿರೋಣ ಬೂಜಿ ಹೋಗೋ ನನ್ನ ತಗೀರ ಇಂಗ್ಲೀಷ್ ಬೂಜಿ ಅಂತ ಬೂಜಿ ಬಜಿನ ಗೊರಕ ತಾನಾಗ ಇರಲಿ ಅವ್ನ ಎರಡು ಗಂಡ ಇಂತ ಏನೋ ಮಾತಾಡಕತ್ತಾವ ಅಲ್ಲಿ ಕೊನೆಗೆ ಹಚ್ಚಿದ ನೋಡ ಗೊರಕ ಅಂತಂದೆ ಇವು ಬಂದ್ರೆ ಮನಿ ಎಲ್ಲ ಗದಮ್ ಗಲೀಸೋಕತ್ ನೋಡ ಮನಿ ಇವೆರಡು ಹೊರಗೆ ಬಂದು ಅಂದ್ರೆ ಅಲ್ಲಿ ಮನಿ ತಣ್ಣಗಿರ್ತಿದ್ದವ ಇವ ಹೋದ್ವ ಇವ ಎರಡು ಹೊರಗೆ ಅಂತಂದೆ ಆಕಿ ಮನ್ಯಾಗ ಸ್ವಚ್ಛ ಅಂತಿದ್ದಾಳೆ ಇದ್ರ ಮನ್ಯಾಗ ಆಕಿ ಗಂಡ ಅಂತಿದ್ದಾನ ಮತ್ತೇನೈತಿ ಎರಡೇ ಬಡಿಕ್ಯಾರ ಹೋದ್ರು ಪಾಯಪ ಹೊರಗೆ ಮನಿ ಒಂದಿಟ್ಟು ತಡೋಗ ಇರ್ತತಿ ಒಂದು 2 ತಾಸರ ಅಂತಂದು ಅಂತಿದ್ದಾರ ಮತ್ತೆ ನೋಡ ಸರೋಜಕ್ಕ ನೋಡ ಹೆಂಗಂತಾಳ ನೋಡ ಮಲ್ಲವ ನಮಗೆ ಇದನ್ನೆಲ್ಲ ಅನಿಸ್ಕೊಂಡು ನಾವು ಬದುಕಿರ್ಬೇಕನ ಸರೋಜಕ್ಕ ಹೇಳ ಬದುಕಿರ್ಬೇಕ ಈಗ ಯಾವ್ದಾರ ಕಿವಿಗ್ಯಾರ ಬಾರಿಗ್ಯಾರ ಬಾವಿಗ್ಯಾರ ಹಾರಿ ಸಾಯ್ಬೇಕಂತೀನಿ ಇವ ಸಾಯದಿದ್ರೆ ನೀರಾಗ ಬೆಳೆದಿದ್ರೆ ಹಿಂದೊಂದು ದುಬ್ಬಕಾಯಿ ಎಣ್ಣೆ ಬಟ್ಲಿ ಎಣ್ಣೆ ಡಬ್ಬೆ ಅದ ಕಾಲಿಗೆ ಇರ್ತವೆ ಒಂದು ಹುರಿ ತಗೊಂಡೆ ಕಟ್ಕೊಂಡೆ ಸಾತ್ ಬಿಡ ಹೋಗಿ ನೀರಾಗ ಬಿದ್ದೆ ನೀ ಏನಂತೀವ ನೀರಾಗ ಬಿದ್ದೆ ಸಾಯ ಅನ್ನೋಕ್ಕಿಂತ ಈಶಾಡ್ ಅಂತ ಅನ್ನಕತ್ತೀನ ನೀನೆ ಈಗೆಲ್ಲಿ ಈಶಾಡಕ್ಕೆ ಬರ್ತತಿ ನನಗರ ಇವ್ರೆ ನಮ್ಮ ನೀರಂತಾರ ದುಬೈಗೆ ಹೋಗಾನೆ ಅಲ್ಲೇ ಬೀಚ ಪಾಚ ಇರ್ತಾವ ಅಲ್ಲೇ ಈಶಾಡಕ್ಕೆ ಬರುವಂತಿ ಅಂತಂದೆ ಅಂದ್ರ ಯಪ್ಪ ಎಲ್ಲಿ ದುಬೈ ಪಬೈ ನಮಗಾರ ಯಾಕೆ ಬೇಕೆ ಇಲ್ಲೇ ಗದಿಗಪ್ಪ ಜನ ಹೊಲಕ್ಕ ಹೋಗ್ರಿ ದುಬೈ ಬೇಡ ಪಬೈ ಬೇಡ ಅಂದೆ ಹೌದಾ ಕಂತಣ್ಣರಿನ ದುಬೈಗೆ ಹೋಗಂಗಿಲ್ಲ ಯಾಕ್ಲೆ ಕಂತ ಯಾಕೆ ಹೊಳ್ಳಿ ಹೋಗಂಗಿಲ್ಲ ಅಲ್ಲಿ ಅಲ್ಲೇನು ಹೊಕ್ಕತ್ ಬಿಡ ಇವ ಕ್ಯಾಟ ರಣ ಬಿಸಿಲಾಗ ಇಲ್ಲ ಹೋಗಂಗಿಲ್ಲ ಇಲ್ಲೇ ಅಲ್ಲಿ ಅವ್ರೊಂದಾಗ ಇವ್ರೊಂದಾಗ ಮತ್ತೆ ನಮ್ಮ ಹೊಲ್ದಂದು ಹೊರೆ ಮುಗಿತಂದ್ರೆ ಬೇರೆದವ್ರ ಹೊಲ್ದಾಗ ಕೂಲಿ ಮಾಡಿ ಇರ್ಬೇಕಲ್ವ ಮತ್ತೆ ಜೀವನ ಮಲ್ಲಮ್ಮ ನಿಮ್ಮಂಗ ಆಗರ ಬರೋ ಶ್ರೀಮಂತರಲ್ಲ ಏನಲ್ಲ ನಾವರೆ ಎಲ್ಲದ ಗೊರಕಾಯಲ್ಲಿ ಹೊರಗೆ ಬರೋಲ್ಲವೇ ಇವ್ರು ಯಾಕೆ ಬಂದಾರ ಇವ್ರು ಸುಪ್ನಾತಿ ಸುಬ್ಬ್ಯಾರಿ ಆಡ್ಬಿರಿ ಬಂದಿ ಇಬ್ರು ರಾಹು ಕೇತು ಇದ್ದಂಗ ನೋಡಿ ಬ್ಯಾಡೆ ನಗಮ್ಮಕ್ಕ ಇನ್ನೂ ಹೋಗಿಲ್ಲ ಇವ ನೀನೆ ನಾನು ನಗಮ್ಮ ಎಲ್ಲಿ ಕಾಣವಲ್ಲ ಹೋಗಿ ಕಾಣ ಬಿಡುವ ಮತ್ತೆ ಗಂಡನ ಮನೆಗೆ ತವ್ರ ಮನೆಗೆ ಎಷ್ಟಂತ ಇರ್ತಾಳ 2 ದಿನ 3 ದಿನ ಚಂದ ಗಂಡನ ಮನೆ ಯಾವಾಗ್ಲಿದ್ರೆ ಹೆಣ್ಮಕ್ಳಿಗೆ ಸೀರೆ ಇಷ್ಟ ಅಂತಂದಂತಾರ ಮತ್ತೆ ಎಲ್ಲಿ ಕಾಣವಲ್ಲ ನಗಮ್ಮ ಹೋಗಿದ್ದಾಳ ಅಂತಂದೆ ನಾ ಅನ್ಕೊಂಡಿದ್ದೆ ಏನ ಇವ ಹೋಗಿಲ್ಲ ಇನ್ನೇ ಇವ್ರು ಅದಾರ ಇವ್ರು ನಿಂತಿರ್ತಾವಲ್ಲ ಗಿಡ ನಿಂತಿದ್ದ ಗಿಡನ ಗಲ್ಲ ಅಲ್ಲಿಗಾಸಿ ಗಿಡನ ಮಾತಾಡ್ಸಿ ಬರೋದಾರ ನೋಡಿ ಇವ್ರು ಗುಲ್ಲ ಗಂಟ್ಯಾರ ನೋಡ್ತೀಯ ಮತ್ತೆ ನೋಡ್ತೀನಿ ನಮ್ಮ ಇಲ್ಲೇ ಕುಂತಾಳ ಇನ್ನೂ ಹೋಗಿಲ್ಲ ಊರಿಗೆ ಅಂತಂದು ಈಚಿ ಕಲ್ಲಿ ಪಿಟ್ಟಿಂಗ್ ಹಾಕತ್ತ ಸರ್ಕಿ ಅಂತ ಹಲ್ಲಿ ಇಟ್ಕೊಂಡತ್ತ ಅಯ್ಯಯ್ಯ ಹೌದಲ್ಲ ಇವ ನಗಮ್ಮ ಹೋಗಿಲ್ಲನೇ ನಾನು ಕೇಳೋದ ನೆನಪಾರಿದೆ ಮಲ್ಲಮ್ಮನ ಹೋಗ್ಯಾಳ ಅನ್ಬೇ ನಗಮ್ಮ ಎಲ್ಲಿ ಕಾಣವಲ್ಲ ಎಷ್ಟು ದಿನ ಇದ್ಲ ಮನಿ ಬಡ ನಕತ್ತತ್ನ ಅಂತ ನನ್ನ ಕನ್ನಡಗೆ ಬಂದೆ ನಿಂತ ಬಿಟ್ಟು ನೋಡ್ಬೇ ನಗಮ್ಮ ಹೋಗಿಲ್ಲನೇ ಏನು ಹೋಗ್ಬೇಕ
ಸರೋಜಕ್ಕ ಅಲ್ಲ ಈಕೆ ಯಾಕೆ ಇಷ್ಟು ದಿನ ಆತ ಇಲ್ಲಿದಾಳೆ ಏನಕ್ಕಿದೆ ಪಿಲಿಯಾನೆ ಒಂದು ಗೊತ್ತಾಗೋಲ್ಲ ನಂಗೆ ಈ ಮಲ್ಲವನು ಹೇಳಂದು ಏನಿಲ್ಲ ಸುಮ್ಮನೆ ಕುಂತು ಬಿಟ್ಟತಿ